ಹಂಸಲೇಖ ಅವರ ಸಂಗೀತ ಸಂಯೋಜನೆಯ 75ನೇ ಸಿನಿಮಾ ಚೈತ್ರದ ಪ್ರೇಮಾಂಜಲಿ. ಆ ಸಿನಿಮಾದ ಸಾಂಗ್ಗಳು ಶುರು ಆಗಿಬಿಟ್ರೆ ರೋಡಲ್ಲಿ ಹೋಗ್ತಾ ಈ ಜನ ಇಲ್ಲ, ಆ ಗೇಟ್ ಹತ್ರ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಆ ಸಿನಿಮಾದ ಹಾಡುಗಳನ್ನು ಕೇಳ್ತಿದ್ರಂತೆ, ಟೀಕೆಗಳನ್ನು ಮಾಡಿದರು. ಅವರೆಲ್ಲರೂ ಗಪ್ಚುಪ್ ಆಗಿಬಿಡ್ತಾರೆ. ಅಂತಹ ಒಂದು ಬಿಗ್ ಹಿಟ್ ಆಗಿಬಿಡತ್ತೆ ಚೈತ್ರದ ಪ್ರೇಮಾಂಜಲಿ. ಹಂಸಲೇಖ ಅವರು ತಮ್ಮ ಸಂಗೀತ ಮತ್ತು ಸಾಹಿತ್ಯದಿಂದಲೇ ಎಷ್ಟೋ ಸಿನಿಮಾಗಳನ್ನು ಗೆಲ್ಲಿಸ್ಬಿಟ್ಟಿದ್ದಾರೆ. ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಸಾಂಗ್ಗಳು ಬೇರೆ ನಿರ್ದೇಶಕರು ಬೇಡ ಅಂತ ಬಿಟ್ಟಿದ್ದಂತಹ ಟ್ಯೂನ್ಸ್. ಆ ವರ್ಷ ಚೈತ್ರದ ಪ್ರೇಮಾಂಜಲಿ ಮತ್ತು ಅಣ್ಣವರ ಜೀವನ ಚೈತ್ರ ಈ 2 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಅನ್ನೋ ಲಿಸ್ಟಿಗೆ ಸೇರುತ್ತೆ. ಚೈತ್ರದ ಪ್ರೇಮಾಂಜಲಿ ರಘುವೀರ್ ನಾಯಕ ನಟರಾಗಿ ಅಭಿನಯಿಸಿದಂಥ 2ನೇ ಸಿನಿಮಾ. ಈ ಸಿನಿಮಾ 1992ರ ಮ್ಯೂಸಿಕಲ್ ಹಿಟ್ ಸಿನಿಮಾ. ಆ ವರ್ಷ ಚೈತ್ರದ ಪ್ರೇಮಾಂಜಲಿ ಮತ್ತು ಅಣ್ಣವರ ಜೀವನ ಚೈತ್ರ ಈ 2 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಅನ್ನೋ ಲಿಸ್ಟಿಗೆ ಸೇರುತ್ತೆ. ಚೈತ್ರದ ಪ್ರೇಮಾಂಜಲಿ 92ರಲ್ಲಿ ಬರುತ್ತೆ. ಅದಕ್ಕೂ ಮುಂಚೆ 1990ರಲ್ಲಿ ರಘುವೀರ್ ಅಜಯ್ ವಿಜಯ್ ಅನ್ನೋ ಸಿನಿಮಾದಲ್ಲಿ ನಾಯಕರಾಗಿ ಅಭಿನಯವನ್ನು ಮಾಡಿರ್ತಾರೆ. ಸಿದ್ಧಲಿಂಗಯ್ಯ ಅವರು ಡೈರೆಕ್ಟರ್. ರಘುವೀರ್ ಅವರ ತಂದೆ ದೊಡ್ಡ ಕಾಂಟ್ರಾಕ್ಟ್ರು, ಅವ್ರದ್ದು ಶ್ರೀಮಂತ ಕುಟುಂಬ. ಇವರಿಗೆ ಸಿನಿಮಾದಲ್ಲಿ ಮಾಡಬೇಕು ಅನ್ನೋ ಹುಚ್ಚು. ಅವರ ಆಸೆಯನ್ನು ಅವರ ತಂದೆ ಹತ್ರ ಹೇಳ್ಕೊಂಡಾಗ ಅವರು ಬೇಡಪ್ಪ ಸಿನಿಮಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವ್ರು ಕೇಳೋದಿಲ್ಲ. ಕಡೆಗೆ ಅವ್ರ ತಂದೆಯವರೇ ಮೊದಲನೇ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಅಜಯ್ ವಿಜಯ್. ಆದರೆ ಆ ಸಿನಿಮಾ ಹೀನಾಯವಾಗಿ ಸೋಲುತ್ತೆ, ಸಾಕಷ್ಟು ಲಾಸ್ ಆಗುತ್ತೆ. ರಘುವೀರ್ ಅವ್ರಿಗೆ ಮಾತ್ರ ನಾವು ಮತ್ತೆ ಸಿನಿಮಾ ಮಾಡಬೇಕು, ಚಿತ್ರರಂಗದಲ್ಲಿ ಹೆಸರನ್ನು ಮಾಡಬೇಕು, ಒಂದು ಹಿಟ್ ಸಿನಿಮಾವನ್ನು ಕೊಡಬೇಕು ಅಂತ ಅವರ ಆಸೆ. ಅದು 1992ರಲ್ಲಿ ಅವರ ಆಸೆ ಕೈಗೂಡುವಂತಹ ಸಂದರ್ಭ ಬರುತ್ತೆ. ಆಗ ಎಸ್ ನಾರಾಯಣ್ ಅವರು ಚಿತ್ರರಂಗಕ್ಕೆ ನಿರ್ದೇಶಕರಾಗಿ, ಎಸ್ ನಾರಾಯಣ್ ಅವ್ರಿಗೂ ಕೂಡ ಒಬ್ಬ ಪ್ರೊಡ್ಯೂಸರ್ ಬೇಕಾಗಿರುತ್ತೆ, ಒಬ್ಬ ಹೀರೋ ಬೇಕಾಗಿರುತ್ತೆ. ಯಾಕಂದರೆ ಎಸ್ ನಾರಾಯಣ್ ಅವರಿಗೆ ಚೈತ್ರದ ಪ್ರೇಮಾಂಜಲಿ ಮೊದಲನೇ ಸಿನಿಮಾ. ಅದಕ್ಕೂ ಮುಂಚೆ ಸಾಕಷ್ಟು ಸಿನಿಮಾಗಳಿಗೆ ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡಿರ್ತಾರೆ. ಹೊಸ ನಿರ್ದೇಶಕರಿಗೆ ಹಳೆ ನಟರು ಅಭಿನಯ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೊಸ ನಿರ್ದೇಶಕ ಅಂತ ಹೇಳ್ಬಿಟ್ಟು ಯಾರು ಹಳೆ ನಟರು ಕಾಲ್ ಶೀಟ್ ಕೊಡೋದಿಲ್ಲ. ಇವ್ರಿಗೂ ಕೂಡ ಹೊಸ ಹೀರೋನೇ ಬೇಕಾಗಿರುತ್ತೆ. ರಘುವೀರ್ ಅವರು ಕಣ್ಣಿಗೆ ಬೀಳ್ತಾರೆ. ರಘುವೀರ್ ಅವ್ರ ಹತ್ರ ಈ ಕಥೆಯನ್ನು ಹೇಳ್ತಾರೆ. ಆಗ ರಘುವೀರ್ ಅವರು ಆಯಿತು ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಈ ಸಿನಿಮಾ ನಮ್ಮದು ಮೊದಲನೇ ಸಿನಿಮಾ, ನಿಮ್ಮದು 2ನೇ ಸಿನಿಮಾ, ನಮ್ಮಿಬ್ಬರಿಗೆ ಬ್ರೇಕ್ ಬೇಕು, ಸಕ್ಸಸ್ ಆಗಬೇಕು ಅಂದರೆ ಹಂಸಲೇಖ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಕೊಡಬೇಕು ಅಂತೇಳಿ ಎಸ್ ನಾರಾಯಣ್ ಅವರು ರಘುವೀರ್ ಅವರು ಹೇಳ್ತಾರೆ. ಆಗ ಸರ್ ಹತ್ರ ಹೋಗಿ ಹೇಳೋಣ, ಮಾಡ್ತಾರೆ, ಅವರು ಅಷ್ಟೊಂದು ಬ್ಯುಸಿ ಇದ್ದಾರೆ, ನಿಜವಾಗ್ಲೂ ನಮ್ಮ ಸಿನಿಮಾಗೆ ಒಪ್ಕೊಂತಾರ ಅಂತ ಡೌಟಲ್ಲೇ ಹೋಗ್ತಾರಂತೆ. ಡೌಟಲ್ಲೇ ಎಸ್ ನಾರಾಯಣ್ ಅವರು ಹಂಸಲೇಖ ಅವ್ರ ಮನೆಗೆ ಹೋಗ್ತಾರಂತೆ. ನಾರಾಯಣ್ ಅವರಿಗೆ ಚೈತ್ರದ ಪ್ರೇಮಾಂಜಲಿ ಸ್ವತಂತ್ರ ನಿರ್ದೇಶನದ ಮೊದಲನೇ ಸಿನಿಮಾ ಆಗಿದ್ದರೂ ಕೂಡ ಹಂಸಲೇಖ ಅವ್ರ ಜೊತೆ ಅವ್ರು ಟಚ್ಚಲ್ಲಿ ಇರ್ತಾರೆ. ಯಾಕಂದರೆ ಸಾಕಷ್ಟು ಸಿನಿಮಾಗಳಿಗೆ ಸಹ ನಿರ್ದೇಶಕರಾಗಿರ್ತಾರಲ್ಲ, ಆ ಸಿನಿಮಾಗೆ ಹಂಸಲೇಖ ಅವ್ರು ಮ್ಯೂಸಿಕ್ ಕೊಟ್ಟಿರ್ತಾರೆ. ಆ ಟೈಮ್ನಲ್ಲಿ ಅವ್ರಿಗೂ ಪರಿಚಯ ಇರುತ್ತೆ. ಈ ಧೈರ್ಯದ ಮೇಲೆ ಎಸ್ ನಾರಾಯಣ್ ಅವರು ಹಂಸಲೇಖ ಅವ್ರ ಹತ್ರ ಹೋಗ್ತಾರಂತೆ. ಸರ್, ಈ ಥರ ಒಂದು ಸಿನಿಮಾವನ್ನು ನಾನೇ ಸ್ವತಂತ್ರವಾಗಿ ನಿರ್ದೇಶನ ಮಾಡ್ತಾಯಿದ್ದೀನಿ, ರಘುವೀರ್ ಆ ಸಿನಿಮಾದ ನಾಯಕ, ನೀವೇ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂದಾಗ ಹಂಸಲೇಖ ಅವರು ಅಯ್ಯೋ ನಾನು ಸಾಕಷ್ಟು ಬ್ಯುಸಿ ಇದ್ದೀನಲ್ಲಪ್ಪ, ಬೇರೆ ಯಾರಾದರೂ ನೋಡಪ್ಪ ಅಂತ ಹೇಳ್ತಾರಂತೆ. ಆಗ ಎಸ್ ನಾರಾಯಣ್ ಅವರು ಒಪ್ಪೋದಿಲ್ಲ, ಸರ್ ನೀವೇ ಬೇಕು ಸರ್, ದಯವಿಟ್ಟು ನಮ್ಮದು ಮೊದಲನೇ ಸಿನಿಮಾ ಸರ್, ನಿಮ್ಮ ಮ್ಯೂಸಿಕ್ಕು ಹಾಡುಗಳಿದ್ದರೆ ನಮಗೊಂದು ಧೈರ್ಯ ಅಂತೆಲ್ಲ ಹಂಸಲೇಖ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಹಂಸಲೇಖ ಅವರು ಆಯ್ತಪ್ಪ ಅಂತೇಳಿ ಅಷ್ಟು ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಇವರಿಗೆ ಸಿನಿಮಾ ಮಾಡಿಕೊಡ್ತೀನಿ ಅಂತ ಒಪ್ಕೊತಾರೆ. ಆದರೆ ಹಂಸಲೇಖ ಅವರು ಒಂದು ಕಂಡೀಷನ್ ಹಾಕ್ತಾರಂತೆ ಎಸ್ ನಾರಾಯಣ್ ಅವ್ರಿಗೆ, ನೋಡಪ್ಪ ನೀನು ಬೆಳಗಿನ ಜಾವನೇ ಬಂದುಬಿಡ್ಬೇಕು, ನಾನು ಬೇರೆ ಸಿನಿಮಾಗೆ ಟ್ಯೂನ್ ಆಗ್ತಾ ಇರ್ತೀನಿ, ಆ ಟ್ಯೂನಲ್ಲಿ ಅವ್ರಿಗೇನಾದರೂ ಬೇಡ ಅಂತ ಅನಿಸಿದ್ರೆ ಅದನ್ನು ನೀನು ಬೇಕಾದರೆ ಆಯ್ಕೆ ಮಾಡ್ಕೊ ಅಂದ ತಕ್ಷಣ ಎಸ್ ನಾರಾಯಣ್ ಅವ್ರು ಆಯಿತು ಸರ್ ಅಂತೇಳಿ ಅವ್ರು ಹೇಳ್ದಾಗೆ ಬೆಳಗಿನ ಜಾವನೇ ಹೊರಟೋಗ್ತಿದ್ರಂತೆ. ಹಂಸಲೇಖ ಅವರು ಟ್ಯೂನ್ ಹಾಕೋಕ್ಕೆ ಶುರು ಆದ ತಕ್ಷಣವೇ ಬೇರೆ ಪ್ರೊಡ್ಯೂಸರ್ಸು ಕೂಡ ಕಾಯ್ಕೊಂಡು ನಿಂತಿರೋರು, ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು, ಅವ್ರ ಸಿನಿಮಾಗಳಿಗೆ ಹಂಸಲೇಖ ಅವರು ಟ್ಯೂನ್ಗಳನ್ನು ಹಾಕುವಾಗ ಅವರೇನಾದರೂ ಬೇಡ ಅಂತ ರಿಜೆಕ್ಟ್ ಮಾಡಿದ್ರೆ ಅದನ್ನು ಎಸ್ ನಾರಾಯಣ್ ಅವರು ಸರ್ ಇದು ಚೆನ್ನಾಗಿದೆ, ಇದು ನಾನೇ ತಗೋತೀನಿ ಅಂತೇಳಿ ಆ ಟ್ಯೂನ್ಗಳನ್ನು ಆಯ್ಕೆ ಮಾಡ್ಕೊತಿದ್ರಂತೆ. ಈ ರೀತಿ ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಸಾಂಗ್ಗಳು ಬೇರೆ ನಿರ್ದೇಶಕರು ಬೇಡ ಅಂತ ಬಿಟ್ಟಿದ್ದಂತಹ ಟ್ಯೂನ್ಸ್, ಆ ಟ್ಯೂನ್ಗಳನ್ನು ಎಸ್ ನಾರಾಯಣ್ ಅವರು ಆಯ್ಕೆ ಮಾಡ್ಕೋತಾರೆ. ನೋಡಿ, ಚೈತ್ರದ ಪ್ರೇಮಾಂಜಲಿ ಎಂಥ ಹಿಟ್ ಸಾಂಗ್ಸ್ ಅದರಲ್ಲಿರೋದು, ಆದರೆ ಆ ಟ್ಯೂನ್ಗಳನ್ನೇ ಬೇಡ ಅಂತ ರಿಜೆಕ್ಟ್ ಮಾಡಿರ್ತಾರೆ. ಅದನ್ನು ಆಯ್ಕೆ ಮಾಡ್ಕೊಂಡು ಅದು ಎಷ್ಟು ಬಿಗ್ ಸಕ್ಸಸ್ ಆಯಿತು ಅಂತ, ಅಷ್ಟು ಶಕ್ತಿ ಇತ್ತು ಹಂಸಲೇಖ ಅವರಲ್ಲಿ. ಈ ರೀತಿ ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಸಾಂಗ್ಗಳು ಒಂದು 3-4 ಆ ರೀತಿ ಆಯ್ಕೆ ಮಾಡ್ಕೋತಾರೆ. ಇನ್ನು ಕೆಲವು ಹಂಸಲೇಖ ಅವರು ಎಸ್ ನಾರಾಯಣ್ ಅವ್ರನ್ನ ಅವ್ರು ಹೋಗೋ ಜಾಗದಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರಂತೆ. ನನ್ನ ಜೊತೆ ಬಾರಪ್ಪ ನೋಡೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಕಾರಲ್ಲಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಿರಂತೆ. ಆದರೆ ಎಸ್ ನಾರಾಯಣ್ ಅವ್ರಿಗೆ ಟೆನ್ಷನ್ನು, ಯಾಕಂದರೆ ಮೊದಲನೇ ಸಿನಿಮಾ ಏನಾಗ್ಬಿಡುತ್ತೋ ಅಂತ. ಆದರೆ ಹಂಸಲೇಖ ಅವರು ಸಂಗೀತ ಸರಸ್ವತಿ ಅವರು ಎಂಥ ಜಾಗದಲ್ಲೇ ಇದ್ದರೂ ಕಡಿಮೆ ಅವಧಿನಲ್ಲಿ
ಸೂಪರ್ ಹಿಟ್ ಸಾಂಗ್ಸ್ಗಳನ್ನು ಕೊಟ್ಬಿಡೋರು. ಆ ಧೈರ್ಯ ಅವ್ರಿಗಿತ್ತು. ಹೀಗಾಗಿನೇ ಅವರು ಎಸ್ ನಾರಾಯಣ್ ಅವರಿಗೆ ಧೈರ್ಯ ತುಂಬ್ತಾ ಆ ಸಿನಿಮಾದ ಹಾಡುಗಳನ್ನು, ಟ್ಯೂನ್ಸ್ಗಳನ್ನು ಹಾಕ್ಕೊಡ್ತಾರೆ. ಅದು ಬಿಗ್ ಸಕ್ಸಸ್ ಆಗಿಬಿಡುತ್ತೆ. ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗಿದೆ ಅಂತ ಕನ್ನಡ ಚಿತ್ರಪ್ರೇಮಿಗಳಿಗೆ ಗೊತ್ತಿದೆ. ಇವತ್ತಿಗೂ ಕೂಡ ಚೈತ್ರದ ಪ್ರೇಮಾಂಜಲಿ ಹಾಡುಗಳು ಪ್ರತಿದಿನ ಕನ್ನಡ ಚಿತ್ರಪ್ರೇಮಿಗಳು ಕೇಳ್ತಾನೆ ಇರ್ತಾರೆ. ಆ ಸಾಂಗ್ಗಳನ್ನು ಕೇಳಿ ಆನಂದಿಸ್ತಾ ಇರ್ತಾರೆ. ಅಂತಹ ಅದ್ಭುತವಾದ ಹಾಡುಗಳನ್ನು ಹಂಸಲೇಖ ಅವರು ಚೈತ್ರದ ಪ್ರೇಮಾಂಜಲಿ ಸಿನಿಮಾಗೆ ಕೊಟ್ಟಿರ್ತಾರೆ. 7 ಅದ್ಭುತ ಸಾಂಗ್ಗಳು ಮತ್ತು ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲವೂ ಕೂಡ ಅತ್ಯದ್ಭುತ. ಚೈತ್ರದ ಪ್ರೇಮಾಂಜಲಿ ಗೆಲುವಿನ ಹಿಂದೆ ಹಂಸಲೇಖ ಅವರೇ ಪ್ರಮುಖ ಪಾತ್ರವನ್ನು ವಹಿಸಿರೋದು. ಆ ಕತೆಗೆ ಶಕ್ತಿಯನ್ನು ಕೊಟ್ಟವರು ಹಂಸಲೇಖ ಅವರು ತಮ್ಮ ಸಂಗೀತ ಮತ್ತು ಸಾಹಿತ್ಯದಿಂದಲೇ ಎಷ್ಟೋ ಸಿನಿಮಾಗಳನ್ನು ಗೆಲ್ಲಿಸ್ಬಿಟ್ಟಿದ್ದಾರೆ. ಆ ಸಿನಿಮಾಗಳಲ್ಲಿ ಚೈತ್ರದ ಪ್ರೇಮಾಂಜಲಿ ಕೂಡ ಒಂದು. ಸಿನಿಮಾದ ನಾಯಕ ರಘುವೀರ್ ಅವರು ಆ ಸಿನಿಮಾ ನಾಯಕರಾಗ್ತಾರೆ ಅಂದಾಗಲೇ ಎಷ್ಟೋ ಜನ ವಿತರಕರು ಆ ಸಿನಿಮಾವನ್ನು ನಾವು ತಗೊಳ್ಳೋದಿಲ್ಲ, ಆ ಸಿನಿಮಾ ಏನೋ ಚೆನ್ನಾಗಿದೆ, ಹೀರೋಯಿನ್ ಕೂಡ ಚೆನ್ನಾಗಿದ್ದಾರೆ, ಆದರೆ ಹೀರೋ ಯಾಕೋ ನಮಗೆ ಅಡ್ಜಸ್ಟ್ ಆಗ್ತಿಲ್ಲ, ಈ ಹೀರೋನ ನೋಡ್ತಾರ ಜನ, ಒಪ್ಕೊತಾರ, ಹೀರೋ ಅಂದರೆ ಅವ್ರಿಗೆ ಆದಂತಹ ಒಂದು ಕ್ವಾಲಿಟೀಸ್ ಇರಬೇಕು, ಅದ್ಯಾವುದು ಇವರಲ್ಲಿ ಕಾಣ್ತಾ ಇಲ್ಲ ಅಂತ ಅವಮಾನ ಮಾಡ್ತಾರಂತೆ. ಆಗ ರಘುವೀರ್ ಅವರು ಬಹಳನೇ ಬೇಸರ ಮಾಡ್ಕೋತಾರಂತೆ. ಸಿನಿಮಾ ಶೂಟಿಂಗ್ ಕೂಡ ಮುಗಿಯುತ್ತೆ, ಪ್ರೀಮಿಯರ್ ಶೋ ಆಗ್ತಾರೆ. ಅಲ್ಲಿ ವಿತರಕರು ಈ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸಿನಿಮಾವನ್ನು ಯಾರು ತಗೊಳ್ಳೋದಕ್ಕೆ ಮುಂದೆನೇ ಬರೋದಿಲ್ಲ. ಕಡೆಗೆ ರಾಮು ಅವರು ಆ ಸಿನಿಮಾವನ್ನು ವಿತರಣೆ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ, ನಮ್ಮ ಪ್ರೊಡ್ಯೂಸರ್ ರಾಮು ಅವರು. ಇನ್ನೂ ಅವರು ಪ್ರೊಡ್ಯೂಸರ್ ಆಗಿ ಯಾವ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿರೋದಿಲ್ಲ, ಆದರೆ ವಿತರಣೆ ಮಾಡ್ತಿರ್ತಾರೆ ಹಲವು ಸಿನಿಮಾಗಳನ್ನು. ಚೈತ್ರದ ಪ್ರೇಮಾಂಜಲಿ ವಿತರಣೆ ಹಕ್ಕನ್ನು ಅವರೇ ಪಡಿತಾರೆ. ಅವರ ಸಂಸ್ಥೆಯ ಮೂಲಕನೇ ಇಡೀ ರಾಜ್ಯಾದ್ಯಂತ ಆ ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಆ ಸಿನಿಮಾಗೆ ಚಿತ್ರಮಂದಿರಗಳ ಸಮಸ್ಯೆ ತಲೆದೂರುತ್ತೆ. ಯಾವುದೋ ಸಣ್ಣ ಪುಟ್ಟ ಚಿತ್ರಮಂದಿರ ಹಾಕೋದು ಬೇಡ, ಮೇಯ್ನ್ ಥಿಯೇಟ್ರಲ್ಲಿ ಹಾಕೋಣ ಅನ್ನೋದು ನಾರಾಯಣ್ ಮತ್ತು ರಘುವೀರ್ ಅವರ ಆಸೆ. ಅಮಿತಾಬ್ ಬಚ್ಚನ್ ಅವರ ಖುದಾ ಗವಾ ಸಿನಿಮಾಗೆ ಡೇಟನ್ನು ಕೊಟ್ಟಿರ್ತಾರಂತೆ. ಆಗ ಆ ಚಿತ್ರಮಂದಿರದ ಮಾಲೀಕರು ಹೇಳ್ತಾರಂತೆ, ಅಮಿತಾಬ್ ಬಚ್ಚನ್ ಅವರ ಖುದಾ ಗವಾಗೆ ನಾವು ಡೇಟ್ ಕೊಟ್ಬಿಟ್ಟಿದ್ದೀವಿ, ಆ ಸಿನಿಮಾವನ್ನು ಹಾಕಬೇಕು, ಅದು ಬರೋ ತನಕ ಬೇಕಾದ್ರೆ ಈ ಸಿನಿಮಾ ಪ್ರದರ್ಶನ ಆಗಲಿ, ತೊಂದರೆ ಇಲ್ಲ ಅಂಥೇಳಿ ಸಾಗರ್ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಇದೇ ಒಪ್ಪಂದ ಆಗಿ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ರಿಲೀಸ್ ಆಗುತ್ತೆ. ಆದರೆ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ರಿಲೀಸ್ ಆದಮೇಲೆ ಆ ಸಿನಿಮಾ ಬಗ್ಗೆ ಏನೇನು ಟೀಕೆಗಳನ್ನು ಮಾಡಿದರು ಅವರೆಲ್ಲರೂ ಗಪ್ಚುಪ್ ಆಗಿಬಿಡ್ತಾರೆ. ಅಂತಹ ಒಂದು ಬಿಗ್ ಹಿಟ್ ಆಗಿಬಿಡತ್ತೆ ಚೈತ್ರದ ಪ್ರೇಮಾಂಜಲಿ. ಅಮಿತಾಬ್ ಬಚ್ಚನ್ ಅವರ ಖುದಾ ಗವಾ ಸಿನಿಮಾನೇ 3-4 ವಾರ ಮುಂದೆ ಹೋಗಿ ಆ ನಂತರ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ. ಆ ಮಟ್ಟಿಗೆ ಚೈತ್ರದ ಪ್ರೇಮಾಂಜಲಿ ಬಿಗ್ ಸಕ್ಸಸ್ ಆಗಿಬಿಡತ್ತೆ. ಮೊದಲನೇ ವಾರದಿಂದನೇ ಅದ್ಭುತವಾದ ಕಲೆಕ್ಷನ್ನು, ಎಲ್ಲೋಗಿ ಹೌಸ್ಫುಲ್. ಬರೀ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಚೈತ್ರದ ಪ್ರೇಮಾಂಜಲಿ ಹೌಸ್ಫುಲ್. ಬೆಂಗಳೂರಿನಲ್ಲಿ ಸಾಗರ್ ಮೇಯ್ನ್ ಥಿಯೇಟ್ರು, ಮೈಸೂರಿನಲ್ಲಿ ಅಪೇರಾ. ನಮ್ಮ ಅಣ್ಣಂದ್ರೆ ಈಗಲೂ ನೆನೆಸ್ಕೋತಾರೆ, ಅಪೇರಾ ಚಿತ್ರಮಂದಿರದಲ್ಲಿ, ಅದು ರೋಡ್ ಪಕ್ಕನೇ ಇದ್ದಂಥ ಥಿಯೇಟ್ರು. ಆ ಥಿಯೇಟ್ರ್ ಒಳಗಡೆ ಸೌಂಡ್ ನಡೀತಾ ಇದ್ರೆ ಕ್ಲೀನಾಗಿ ರೋಡಲ್ಲಿ ಕೇಳಿಸೋದು. ಆ ಸಿನಿಮಾದ ಸಾಂಗ್ಗಳು ಶುರು ಆಗಿಬಿಟ್ರೆ ರೋಡಲ್ಲಿ ಹೋಗ್ತಾ ಇದ್ದ ಜನ ಇಲ್ಲ, ಆ ಗೇಟ್ ಹತ್ರ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಆ ಸಿನಿಮಾದ ಹಾಡುಗಳನ್ನು ಕೇಳ್ತಿದ್ರಂತೆ. ಏನು ಆ ಸಾಂಗ್ ಶುರು ಆದ ತಕ್ಷಣ ಸುಮಾರು ಜನ ಬಂದು ಆ ಥಿಯೇಟ್ರ್ ಗೋಡೆ ಹತ್ರ ನಿಂತ್ಕೊಂಡ್ಬಿಡೋರಂತೆ. ಪೂರ್ತಿ ಸಾಂಗ್ ಆದಮೇಲೆ ಹೋಗ್ತಾ ಇದ್ರಂತೆ. ಈ ರೀತಿ ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಹಾಡುಗಳು ಕನ್ನಡಿಗರನ್ನ ಹುಚ್ಚೆಬ್ಬಿಸ್ಬಿಡುತ್ತೆ. ಅಂತಹ ಒಂದು ಅದ್ಭುತವಾದ ಹಾಡುಗಳನ್ನು ಹಂಸಲೇಖ ಅವರು ಕೊಟ್ಟಿರ್ತಾರೆ. ಸಿನಿಮಾದ ಅತ್ಯದ್ಭುತ ಯಶಸ್ಸಿನ ಹಿಂದೆ ಹಂಸಲೇಖ ಅವರದ ಪಾತ್ರವೇ ಸಿಂಹಪಾಲು ಅಂತ ಹೇಳಬಹುದು. ಚೈತ್ರದ ಪ್ರೇಮಾಂಜಲಿ 1992ರಲ್ಲಿ ಬಿಗ್ ಹಿಟ್ ಅನ್ನೋ ಲಿಸ್ಟಿಗೆ ಸೇರುತ್ತೆ. ಈ ಸಿನಿಮಾ 25 ದಿನವೂ ಓಡಲ್ಲ ಅಂತಿದ್ದಂಥ ವಿತರಕರು ಗಪ್ಚುಪ್ ಆಗಿಬಿಡ್ತಾರೆ. ಆ ಸಿನಿಮಾ 25 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. ರಘುವೀರ್ ಅವರಿಗೆ ಅಂಬರೀಷ್ ಅಂದರೆ ತುಂಬ ಇಷ್ಟ. ಅವರ ಸಿನಿಮಾಗಳನ್ನು ನೋಡಿ ಅವ್ರ ಥರನೇ ನಾನು ಹೀರೋ ಆಗಬೇಕು ಅಂತಲೇ ಅವ್ರು ಚಿತ್ರರಂಗಕ್ಕೆ ಬರ್ತಾರಂತೆ. ಹೀಗಾಗಿ ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಆಡಿಯೋ ಕ್ಯಾಸೆಟನ್ನು ಅಂಬರೀಷ್ ಅವ್ರ ಕೈಲೇ ರಿಲೀಸ್ ಮಾಡಿಸ್ತಾರೆ. ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಆಡಿಯೋ ರಿಲೀಸ್ ಅದ್ಧೂರಿಯಾಗಿ ಆಯೋಜಿಸಲಾಗಿರುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಮಟ್ಟದಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಅದು ಅವಾಗ ಚರ್ಚೆ ಆಗಿತ್ತಂತೆ, ಏನೇ ಇದು ಕ್ಯಾಸೆಟ್ ಬಿಡುಗಡೆಗೆ ಈ ರೀತಿ ಖರ್ಚು ಮಾಡ್ತಾ ಇದ್ದಾರೆ ಅಂತ. ಮತ್ತು ಹಂಸಲೇಖ ಅವರ ಸಂಗೀತ ಸಂಯೋಜನೆಯ 75ನೇ ಸಿನಿಮಾ ಚೈತ್ರದ ಪ್ರೇಮಾಂಜಲಿ. ಆ ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕ್ತಾರೆ ನೋಡಿ, ಸಂಗೀತ ಸಾಗರ ಹಂಸಲೇಖ ಅವರ 75ನೇ ಸಿನಿಮಾ ಅಂತ. ಹೆಂಗಿದೆ ನೋಡಿ, ಹಂಸಲೇಖ ಅವರಿಗೆ ಸಂಗೀತ ಸಾಗರ ಅನ್ನೋ ಬಿರುದು. ಅದನ್ನು ಹಂಸಲೇಖ ಅವರೆಲ್ಲ ಕೊಟ್ಟಿರೋದು ಸಾಮಾನ್ಯ ಜನ ಮತ್ತು ಸಿನಿಮಾ ಇಂಡಸ್ಟ್ರಿಯವರು. 75ನೇ ಸಿನಿಮಾ ಹಂಸಲೇಖ ಅವರಿಗೆ ಬಹುದೊಡ್ಡ ಹೆಸರನ್ನು ತಂದುಕೊಡುತ್ತೆ. ಸಿನಿಮಾದ ಹಾಡುಗಳು ರಾಜ್ಯಾದ್ಯಂತ ಅಭಿಮಾನಿಗಳನ್ನು, ಕನ್ನಡ ಚಿತ್ರಪ್ರೇಮಿಗಳನ್ನು ಹುಚ್ಚೆಬ್ಬಿಸ್ಬಿಟ್ಟಿರ್ತದೆ. ಪದೇ ಆ ಸಿನಿಮಾದ ಸಾಂಗ್ಗಳನ್ನು ಕೇಳ್ತಾ ಇರ್ತಾರೆ. ಆ ಮಟ್ಟಿಗೆ ವಂಡರ್ಫುಲ್ ಸಾಂಗ್ಸನ್ನು ಹಂಸಲೇಖ ಅವರು ಕೊಟ್ಟಿರ್ತಾರೆ. ನೋಡ್ತಿದ್ದಾಗೆ ಎಸ್ ನಾರಾಯಣ್ ಅವರು ಕೂಡ ಪ್ರಮುಖ ನಿರ್ದೇಶಕರ ಸಾಲಿಗೆ ಸೇರಿಬಿಡ್ತಾರೆ ನೋಡಿ. 92ರಲ್ಲಿ ಚೈತ್ರದ ಪ್ರೇಮಾಂಜಲಿ ಬರುತ್ತೆ. ಅವರ 3ನೇ ಸಿನಿಮಾನೇ ವಜ್ರೇಶ್ವರಿ ಸಂಸ್ಥೆ ಮೂಲಕ ಬರುತ್ತೆ. ಅದು ಅನುರಾಗದ ಅಲೆಗಳು. 2ನೇ ಸಿನಿಮಾ ನಂಜುಂಡ, ಅದು ಕೂಡ ಸಕ್ಸಸ್ ಆಗುತ್ತೆ. ಅದು ಕೂಡ ಉತ್ತಮ ಚಿತ್ರ ಅಂತ ಅನ್ನಿಸ್ಕೊಳ್ಳುತ್ತೆ.
ಯಾವಾಗ 2 ಸಿನಿಮಾಗಳು ಸಕ್ಸಸ್ ಆಯಿತೋ ದೊಡ್ಡ ಮನೆಯಿಂದ ಅವರಿಗೆ ಕರೆ ಬರುತ್ತೆ, ನಮ್ಮ ರಾಘವೇಂದ್ರ ರಾಜ್ಕುಮಾರ್ಗೆ ಒಂದು ಸಿನಿಮಾ ಮಾಡಿಕೊಡಿ. ಅನುರಾಗದ ಅಲೆಗಳು ಸಿನಿಮಾವನ್ನು ಎಸ್ ನಾರಾಯಣ್ ಅವ್ರ ಕಥೆ ಬರೆದಿದ್ದು ರಘುವೀರ್ಗಾಗಿ. ಈ ಸಿನಿಮಾಗೆ ಅವರೇ ಅಡ್ಜಸ್ಟ್ ಆಗ್ತಾರೆ ಅಂತೇಳಿ ಅವ್ರಿಗೋಸ್ಕರ ಬರೆದಿದ್ದಂಥ ಕತೆ. ಆದರೆ ದೊಡ್ಡ ಮನೆಯಿಂದನೇ ಅವ್ರಿಗೆ ಆಫರ್ ಬರುತ್ತಲ್ಲ, ಆಗ ರಘುವೀರ್ ಅವ್ರನ್ನ ಕೈಬಿಟ್ಟು ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಆ ಸಿನಿಮಾವನ್ನು ಮಾಡ್ತಾರೆ. ಆ ಸಿನಿಮಾ ಕೂಡ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ಆ ಸಿನಿಮಾದಲ್ಲೂ ಅದ್ಭುತವಾದ ಹಾಡುಗಳು, ಆದರೆ ಆ ಸಿನಿಮಾ ಸಕ್ಸಸ್ ಆಗೋದಿಲ್ಲ. ಅನುರಾಗದ ಅಲೆಗಳು ಸಿನಿಮಾ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ನಾನು ಮಾಹಿತಿಯನ್ನು ಕೊಡ್ತೀನಿ. ಈಗ ಚೈತ್ರದ ಪ್ರೇಮಾಂಜಲಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಚೈತ್ರದ ಪ್ರೇಮಾಂಜಲಿ 92ರ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಅನ್ಸ್ಕೊಳ್ಳುತ್ತೆ. ಒಬ್ಬ ಉತ್ತಮ ನಿರ್ದೇಶಕನನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುತ್ತೆ. ಮತ್ತು ರಘುವೀರ್ ಮೊದಲನೇ ಸಿನಿಮಾದಲ್ಲಿ ಸೋತರು ಕೂಡ 2ನೇ ಸಿನಿಮಾದಲ್ಲಿ ಗೆದ್ದು ಬೀಗ್ತಾರೆ. ತಮ್ಮನ್ನು ಯಾರ್ಯಾರು ಆಡ್ಕೊಂಡಿದ್ರು ಅವರೆಲ್ಲರಿಗೂ ತಕ್ಕ ಉತ್ತರವನ್ನು ಕೊಡ್ತಾರೆ. ಅದರ ಮುಂದಿನ ಸಿನಿಮಾ ಶೃಂಗಾರ ಕಾವ್ಯ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಆ ಸಿನಿಮಾದ ಯಶಸ್ಸಿನ ಹಿಂದೇನೂ ಕೂಡ ಹಂಸಲೇಖ ಅವರೇ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಆ ಸಿನಿಮಾದ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ನಾನು ಮಾಹಿತಿಯನ್ನು ಕೊಡ್ತೀನಿ.